Okay, dear student, now I am going to discuss very important thing is operation on sets. Operation on sets. ಓಕೆ, ಗಮನ ಕೊಡಿ ಕೇರ್ಫುಲ್ ಆಗಿ. ಏನೇನು ಆಪರೇಷನ್ ಆನ್ ಸೆಟ್ಸ್ ಅಂತ ಒಂದು ಎಕ್ಸಾಂಪಲ್ ತಗೋಣ ಮಕ್ಕಳ. ಐ ಆಮ್ ಕನ್ಸಿಡರಿಂಗ್ ಒನ್ ಎಕ್ಸಾಂಪಲ್ ಇಯರ್. ಎ ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ ಎ ಕಾಮ ಬಿ ಕಾಮ ಸಿ ಕಾಮ ಡಿ ಕಾಮ ಇ. ಬಿ ಐ ಆಮ್ ಕನ್ಸಿಡರಿಂಗ್ ಇಯರ್ ಎ ಕಾಮ ಸಿ ಕಾಮ ಡಿ ಕಾಮ ಎಫ್ ಕಾಮ ಜಿ. ಅರ್ಥ ಮಾಡ್ಕೊಳ್ಳಿ ನಾನು ಬರ್ದಿರೋದನ್ನ. ಈಗ ಇದರಲ್ಲಿ ಎನಲ್ಲೂ ಎಲಿಮೆಂಟ್ ಇದಾವೆ, ಬಿ ನಲ್ಲೂ ಎಲಿಮೆಂಟ್ ಇದಾವೆ, ಹಾಗಾಗಿ ನಾನ್ ಎಂಟಿ ಸೆಟ್ಸ್ ಅಂತ ಕರಿತೀವಿ. ಯೋಚನೆ ಮಾಡಿ. ಆದರೆ ಇಲ್ಲಿರೋ ಎ ಎಲಿಮೆಂಟ್, ಇಲ್ಲಿರೋ ಸಿ ಎಲಿಮೆಂಟ್, ಇಲ್ಲಿರೋ ಡಿ ಎಲಿಮೆಂಟ್ ನೋಡಿ. ಎ ಸಿ ಮತ್ತೆ ಡಿ ಎರಡೂ ಸೆಟ್ ಅಲ್ಲಿ ಇದಾವೆ. ಯಾವ್ಯಾವು? ಎ ಸಿ ಮತ್ತೆ ಡಿ ಎರಡೂ ಸೆಟ್ ಅಲ್ಲಿ ಕಾಮನ್ ಆಗಿದಾವೆ. ನೆಕ್ಸ್ಟ್ ಬಿ ಎಲಿಮೆಂಟ್, ಇ ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಟ್ ಎ ಓನ್ಲಿ, ಬಿ ನಲ್ಲಿ ಇಲ್ಲ. ನೆಕ್ಸ್ಟ್ ಹಾಗೆ ಗಮನ ಕೊಡಿ. ಐ ಆಮ್ ಕನ್ಸಿಡರಿಂಗ್ ಎಫ್ ಎಲಿಮೆಂಟ್, ಐ ಆಮ್ ಕನ್ಸಿಡರಿಂಗ್ ಜಿ ಎಲಿಮೆಂಟ್. ಎಫ್ ಅಂಡ್ ಜಿ ಆರ್ ಬಿಲಾಂಗ್ಸ್ ಟು ಓನ್ಲಿ ಸೆಟ್ ಬಿ. ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ಕೆಲವು ಎಲಿಮೆಂಟ್ಗಳು ಎರಡೂ ಸೆಟ್ ಅಲ್ಲಿ ಇದಾವೆ, ಕೆಲವು ಎಲಿಮೆಂಟ್ಗಳು ಎ ಸೆಟ್ ಅಲ್ಲಿ ಮಾತ್ರ ಇದಾವೆ, ಕೆಲವು ಎಲಿಮೆಂಟ್ಗಳು ಬಿ ಸೆಟ್ ಅಲ್ಲಿ ಮಾತ್ರ ಇದಾವೆ. ನಾನು ಏನು ಹೇಳ್ತಾ ಇದ್ದೀನಿ, ನಾವು ಯು ಹ್ಯಾವ್ ಟು ಕಲೆಕ್ಟ್ ದ ಎಲಿಮೆಂಟ್ಸ್. ಏನಲ್ಲಾದ್ರೂ ಇರಲಿ, ಬಿ ನಲ್ಲಾದ್ರೂ ಇರಲಿ, ಎರಡರಲ್ಲಾದ್ರೂ ಇರಲಿ, ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ. ಬಟ್ ರಿಪೀಟ್ ಮಾಡಬಾರ್ದು. ನೋಡೋಣ ಹಾಗಾದ್ರೆ ಯಾವ್ಯಾವ ಬರಿತಾ ಇದ್ದೀನಿ ಅಂತ ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ಹಾಗಾದ್ರೆ ಎ ಕಾಮ ಬಿ ಕಾಮ ಸಿ ಕಾಮ ಡಿ ಕಾಮ ಇ ಕಾಮ ಎಫ್ ಕಾಮ ಜಿ, ಈ ಸೆಟ್ ಅಲ್ಲಿರವು ಈ ಸೆಟ್ ಅಲ್ಲಿರವು ಎಲ್ಲವನ್ನೂ ಕಲೆಕ್ಟ್ ಮಾಡಿ ಬರಿತಾ ಇದ್ದೀನಿ. ಅಂದ್ರೆ ಇದರಲ್ಲಿ ಬಂದಿರತಕ್ಕಂಥ ಎಲಿಮೆಂಟ್ಸು ಎ ನಲ್ಲಿರವು ಇದಾವೆ, ಬಿ ನಲ್ಲಿರವು ಇದಾವೆ, ಎರಡರಲ್ಲಿರವು ಇದಾವೆ. ಸೊ ದಿಸ್ ಟೈಪ್ ಆಫ್ ಕಲೆಕ್ಷನ್ ವಿ ಕಾಲ್ ಇಟ್ ಆಸ್ ಯೂನಿಯನ್ ಅಂತ ಕರೀತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಯೂನಿಯನ್. ಯೂನಿಯನ್ ಆಫ್ ಟೂ ಸೆಟ್ಸ್ ಡಿನೋಟೆಡ್ ಬೈ ಎ ಸೆಟ್ ಮತ್ತೆ ಬಿ ಸೆಟ್ ಎರಡು ಏನಾಗಿದ್ದಾವೆ? ಯೂನಿಯನ್. ಹಾಗಾದ್ರೆ ಎ ಯೂನಿಯನ್ ಬಿ ಕಂಟೈನಿಂಗ್ ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಎ, ಆರ್ ಬಿಲಾಂಗ್ಸ್ ಟು ಬಿ, ಆರ್ ಬಿಲಾಂಗ್ಸ್ ಟು ಬೋತ್ ಎ ಅಂಡ್ ಬಿ. ಏನಲ್ಲಾದ್ರೂ ಇರಲಿ, ಬಿ ನಲ್ಲಾದ್ರೂ ಇರಲಿ, ಎರಡರಲ್ಲೂ ಇರಲಿ, ಎಲ್ಲವನ್ನೂ ಕಲೆಕ್ಟ್ ಮಾಡಿ ಬರೆಯೋದನ್ನ ಎ ಯೂನಿಯನ್ ಬಿ ಅಂತ ಕರಿತೀವಿ. ನೆಕ್ಸ್ಟ್, ಕಲೆಕ್ಟ್ ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಕಾಮನ್ ಟು ಬೋತ್ ಎ ಅಂಡ್ ಬಿ. ಅಂದ್ರೆ ಎ ಮತ್ತೆ ಬಿ ಎರಡರಲ್ಲೂ ಇರೋ ಎಲಿಮೆಂಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಎರಡರಲ್ಲೂ ಇರೋ ಯಾವ್ಯಾವು? ಎ ಎರಡರಲ್ಲೂ ಇದೆ, ಬಿ ಎರಡರಲ್ಲೂ ಇದೆ, ಮತ್ತೆ ಸಾರಿ ನಾಟ್ ಬಿ, ಯಾವ್ದಿದೆ? ಸಿ ಇದೆ ಮತ್ತೆ ಡಿ ಇದೆ. ಸೊ ದೇರ್ ಫಾರ್ ಅಗರ್ ಇದನ್ನೆಂತ ಕರಿಬೋದಾ? ಇಟ್ ಈಸ್ ಎ ಕಲೆಕ್ಷನ್ ಆಫ್ ಆಲ್ ದ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಬೋತ್ ಎ ಅಂಡ್ ಬಿ. ಅಥವಾ ಎ ಕಾಮ ಸಿ ಕಾಮ ಡಿ ಆರ್ ದ ಕಾಮನ್ ಎಲಿಮೆಂಟ್ಸ್ ಟು ಬೋತ್ ಎ ಅಂಡ್ ಬಿ. ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ಸೆಕ್ಷನ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಇಂಟರ್ಸೆಕ್ಷನ್. ಮಕ್ಕಳ ಹೇಗೆ ಬರೆಯೋದನ್ನ? ಎ ಇಂಟರ್ಸೆಕ್ಷನ್ ಬಿ. ಹಾಗಾದ್ರೆ ಇದನ್ನೇನಂತ ಓದ್ಕೋಬೇಕು? ಯೂನಿಯನ್. ಇದೇನಿದು? ಇಂಟರ್ಸೆಕ್ಷನ್. ಹಾಗಾದ್ರೆ ಯೂನಿಯನ್ ಅಂದ್ರೆ ಹೇಗೆ ಕಲೆಕ್ಟ್ ಮಾಡ್ಕೋಬೇಕು? ಎ ಸೆಟ್ ಅಲ್ಲಾದ್ರೂ ಇರಲಿ, ಬಿ ಸೆಟ್ ಅಲ್ಲಾದ್ರೂ ಇರಲಿ, ಎರಡರಲ್ಲೂ ಇರಲಿ, ಅವನ್ನೆಲ್ಲ ಬರ್ಕೊಳ್ಳೋದನ್ನ ಯೂನಿಯನ್ ಅಂತ ಕರಿತೀವಿ. ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಎರಡರಲ್ಲೂ ಕಾಮನ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ಬರ್ಕೊಳ್ಳೋದಕ್ಕೆ ವಿ ಕಾಲ್ ಇಟ್ ಆಸ್ ಇಂಟರ್ಸೆಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾನು ಏನೋ ಪಾಯಿಂಟ್ ಹೇಳ್ತಾ ಇದ್ದೀನಿ, ಗಮನ ಕೊಡಿ ಗಮನ ಕೊಡಿ ಗಮನ ಕೊಡಿ. ಎನಲ್ಲಿ ಮಾತ್ರ ಇರಬೇಕು, ಬಿ ನಲ್ಲಿ ಇರಬಾರ್ದು. ಯಾವ್ದ್ರಲ್ಲಿ ಮಾತ್ರ ಇರಬೇಕು? ಎ ನಲ್ಲಿ ಇರಬೇಕು, ಬಿ ನಲ್ಲಿ ಇರಬಾರ್ದು. ಓಕೆ, ಈಗ ಎ ತಗೊಂಡ್ರೆ ಎ ಇದರಲ್ಲೂ ಇದೆ, ಇದರಲ್ಲೂ ಇದೆ, ಬರ್ಕೊಳ್ಳೋಗಿಲ್ಲ. ಬಿ ಎ ನಲ್ಲಿ ಮಾತ್ರ ಇದೆ, ಬಿ ನಲ್ಲಿ ಇಲ್ಲ. ಓಕೆ, ಹಾಗಾದ್ರೆ ಬಿ ಬರ್ಕೋಬಹುದು. ಸಿ ಎರಡರಲ್ಲೂ ಇದೆ, ಬರ್ಕೊಳ್ಳಲ್ಲ. ಡಿ ಎನಲ್ಲಿ ಮಾತ್ರ ಇದೆಯಾ? ಎರಡರಲ್ಲೂ ಇದೆ, ಬರ್ಕೊಳ್ಳಲ್ಲ. ಇ ನೆಕ್ಸ್ಟ್ ನೋಡ್ಕೊಳ್ಳಿ. ಇ ಅನ್ನೋದು ಯಾವ್ದ್ರಲ್ಲಿ ಮಾತ್ರ ಇದೆ? ಎ ನಲ್ಲಿ ಮಾತ್ರ ಇದೆ, ಬಿ ನಲ್ಲಿ ಇಲ್ಲ. ಸೊ ಹಾಗಾದ್ರೆ ಬಿ ಕಾಮ ಇ. ಹಾಗಾದ್ರೆ ಬಿ ಕಾಮ ಇ ಅನ್ನೋವೇನು? ದೀಸ್ ಆರ್ ದ ಎಲಿಮೆಂಟ್ಸ್ ಓನ್ಲಿ ಬಿಲಾಂಗ್ಸ್ ಟು ಎ ಬಟ್ ನಾಟ್ ಬಿಲಾಂಗ್ಸ್ ಟು ಬಿ. ದಿಸ್ ಇಸ್ ಡಿನೋಟೆಡ್ ಬೈ ಎ ಮೈನಸ್ ಬಿ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ಎ ಮೈನಸ್ ಬಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು? ಬಿ ನಲ್ಲಿ ಮಾತ್ರ ಇರಬೇಕು, ಎ ನಲ್ಲಿ ಇರಬಾರ್ದು. ಬಿ ನಲ್ಲಿ ಮಾತ್ರ ಇರಬೇಕು, ಎ ನಲ್ಲಿ ಇರಬಾರ್ದು. ಯಾವ್ಯಾವ ತಗೋಣ? ಸೊ ಎ ತಗೊಂಡ್ರೆ ಎರಡರಲ್ಲೂ ಇದೆ, ಸಿ ತಗೊಂಡ್ರೆ ಎರಡರಲ್ಲೂ ಇದೆ, ಡಿ ತಗೊಂಡ್ರೆ ಎರಡರಲ್ಲೂ ಇದೆ. ಬಿ ನಲ್ಲಿ ಮಾತ್ರ ಇರೋವು ಯಾವ? ಎಫ್ ಕಾಮ ಜಿ. ಸೊ ದಿಸ್ ಈಸ್ ಬಿ ಮೈನಸ್ ಎ. ಇವೆರಡನ್ನ ಡಿಫರೆನ್ಸ್ ಆಫ್ ದ ಸೆಟ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಇಟ್ ಆಸ್ ದ ಡಿಫರೆನ್ಸ್ ಆಫ್ ದ ಸೆಟ್ಸ್.
ಹಾಗಾದ್ರೆ ಏನಂತ ಕರಿಬಹುದು? ಹಾಗಾದ್ರೆ ಈಗ ಹೇಳ್ಕೊಂತ ಹೋಗ್ತಾ ಇದೀವಿ ನೋಡಿ. ಡಿಫೈನ್ ಯೂನಿಯನ್ ಆಫ್ ದ ಟೂ ಸೆಟ್ಸ್. ಲೆಟ್ ಎ ಅಂಡ್ ಬಿ ಆರ್ ಎನಿ ಟೂ ಸೆಟ್ಸ್, then union of A and B is denoted by A union B, which contains all the elements belongs to A, R belongs to B, R belongs to both A and B. Next intersection ಹೇಳೋಣ. Let A and B are any two sets, then intersection of A and B is denoted by A intersection B, which containing common elements belongs to both A and B. Next difference of the sets ಅಂದ್ರೆ ಏನು? ಎ ನಲ್ಲಿ ಇರಬೇಕು, ಬಿ ನಲ್ಲಿ ಇರಬಾರ್ದು, ಎ ಮೈನಸ್ ಬಿ. ಬಿ ನಲ್ಲಿ ಇರಬೇಕು, ಎ ನಲ್ಲಿ ಇರಬಾರ್ದು, ಬಿ ಮೈನಸ್ ಸಿ ಅಂತ ಕರಿತೀವಿ. Now I am going to define the first one is what? Union of two sets. Union of two sets. ಮಕ್ಕಳ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಯೂನಿಯನ್ ಮಾಡ್ಬೇಕಾದ್ರೆ ಟೂ ಸೆಟ್ಸ್ ಅಂತ ಹೇಳಿದೀನಿ. ಎರಡು ಸೆಟ್ ತಗೋಣ. ಹೇಗೆ ಬರೆಯೋಣ ನೋಡಿ, ಹೇಗೆ ಬರೀತಾ ಇದೀನಿ ನೋಡಿ. ಲೆಟ್ A and B are any two sets, then union of A and B denoted by symbol ನೋಡಿ, A union B, U ಇದು A union B, which contains all the elements belongs to ಯಾವ್ಯಾವ ಎಲಿಮೆಂಟ್ ಇರ್ಬೋದು? ಎ ನಲ್ಲಾದ್ರೂ ಇರ್ಬೋದು, ಬಿ ನಲ್ಲಾದ್ರೂ ಇರ್ಬೋದು, ಅಥವಾ ಆರ್ ಬಿಲಾಂಗ್ಸ್ ಟು ಬೋತ್ ಎ ಅಂಡ್ ಬಿ. ಕಲೆಕ್ಷನ್ ಮಾಡ್ಕೊತಾ ಇದೀವಿ. ಓಕೆ, ಹಾಗಾದ್ರೆ ಎ ಯೂನಿಯನ್ ಬಿ ನ ರೂಲ್ ಮೆಥಡ್ ಅಲ್ಲಿ ಹೇಗೆ ಬರೆಯೋದು? ರೂಲ್ ಮೆಥಡ್ ಅಂದ್ರೆ ಸಿಂಗಲ್ ಎಲಿಮೆಂಟ್ ಅಲ್ವಾ? ಎಕ್ಸ್ ಸಚ್ ದಟ್ ಆ ಎಕ್ಸ್ ಅಂತಕ್ಕಂಥದ್ದು ಏನಲ್ಲಾದ್ರೂ ಇರ್ಬೋದು, ಅಥವಾ ಎಕ್ಸ್ ಅಂತಕ್ಕಂಥದ್ದು ಬಿ ನಲ್ಲಾದ್ರೂ ಇರ್ಬೋದು. ದಿಸ್ ಇಸ್ ವಾಟ್. ನೆಕ್ಸ್ಟ್ ಈಸ್ ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್. ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್. ಓಕೆ, ಗಮನ ಕೊಡಿ ಕೇರ್ಫುಲ್ ಆಗಿ. ಸೊ ದಿಸ್ ಈಸ್ ಯೂನಿಯನ್ ಆಫ್ ಟೂ ಸೆಟ್ಸ್ ಆಯಿತು. ನೆಕ್ಸ್ಟ್ ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್ ಹೇಗೆ ಬರೆಯೋಣ? ಡೆಫಿನೇಷನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಬರಿತಾ ಇದ್ದೀನಿ. ಲೆಟ್ ಎ ಅಂಡ್ ಬಿ ಆರ್ ಎನಿ ಟೂ ಸೆಟ್ಸ್, ಲೆಟ್ ಎ ಅಂಡ್ ಬಿ ಆರ್ ಎನಿ ಟೂ ಸೆಟ್ಸ್, ದೆನ್ intersection of A and B denoted by symbol ಏನು? denoted by A intersection B. ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ಡೆಫಿನೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಬೇಕು. ಲೆಟ್ ಎ ಅಂಡ್ ಬಿ ಆರ್ ಎನಿ ಟೂ ಸೆಟ್ಸ್, ದೆನ್ intersection of A and B denoted by A intersection B. Intersection ಅಂದ್ರೆ ಕಾಮನ್ ಎಲಿಮೆಂಟ್ ಅಲ್ವಾ? which contains belongs to ಅಥವಾ which contains common elements, which contains common elements belongs to, common elements ಅಂದ್ರೆ ಎರಡರಲ್ಲೂ ಇರಬೇಕು, belongs to both A and B, both A and B. ಹಾಗಾದ್ರೆ ಇದನ್ನ ರೂಲ್ ಮೆಥಡ್ ಅಲ್ಲಿ ಹೇಗೆ ಬರೆಯೋದು? A ಇಂಟರ್ಸೆಕ್ಷನ್ B ಇಸ್ ಈಕ್ವಲ್ ಒಂದು ಎಲಿಮೆಂಟ್ ಯಾವುದು? X. ಹಾಗಾದ್ರೆ X ಅನ್ನೋದು ಏನಲ್ಲಿ ಮಾತ್ರ ಇರಬೇಕಾ, ಬಿ ನಲ್ಲಿ ಮಾತ್ರ ಇರಬೇಕಾ, ಎರಡರಲ್ಲೂ ಇರಬೇಕಾ? ಎರಡರಲ್ಲೂ ಇರೋದನ್ನ ಕಾಮನ್ ಎಲಿಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಂದ್ರೆ ದಟ್ ಮೀನ್ಸ್ X ಬಿಲಾಂಗ್ಸ್ ಟು A ಅಂಡ್ X ಬಿಲಾಂಗ್ಸ್ ಟು B. ರೈಟ್. ನೆಕ್ಸ್ಟ್ ಈಸ್ ಡಿಫರೆನ್ಸ್ ಆಫ್ ಸೆಟ್ಸ್. ಡಿಫರೆನ್ಸ್ ಆಫ್ ಸೆಟ್ಸ್. ಹಾಗಾದ್ರೆ ಎರಡು ಸೆಟ್ಗಳ ಡಿಫರೆನ್ಸ್ ಅಂದ್ರೆ ಏನು? ಮೀನಿಂಗ್ ಏನು? ಎ ಮೈನಸ್ ಬಿ ಅಂದ್ರೆ ಎ ನಲ್ಲಿ ಇರಬೇಕು, ಬಿ ನಲ್ಲಿ ಇರಬಾರ್ದು. ಬಿ ಮೈನಸ್ ಸಿ ಅಂದ್ರೆ ಬಿ ನಲ್ಲಿ ಮಾತ್ರ ಇರಬೇಕು, ಎ ನಲ್ಲಿ ಮಾತ್ರ ಇರಬಾರ್ದು. ಸೊ ಹಾಗಾದ್ರೆ ಏನಂತ ಹೇಳೋಣ? ಲೆಟ್ ಎ ಅಂಡ್ ಬಿ ಆರ್ ಎನಿ ಟೂ ಸೆಟ್ಸ್, ದೆನ್ ಡಿಫರೆನ್ಸ್ ಆಫ್ ಎ ಅಂಡ್ ಬಿ ಈಸ್ ಡಿನೋಟೆಡ್ ಬೈ ಹೀಗೆ ಬರಿಬೋದಾ? ಡಿನೋಟೆಡ್ ಬೈ ಎ ಮೈನಸ್ ಬಿ ಅಥವಾ ಬಿ ಮೈನಸ್ ಎ. ನೋಡೋಣ. ಡಿಫರೆನ್ಸ್ ಆಫ್ ಎ ಅಂಡ್ ಬಿ ಇಸ್ ಡಿನೋಟೆಡ್ ಬೈ ಎ ಮೈನಸ್ ಬಿ, ವಿಚ್ ಕಂಟೈನ್ಸ್ ದ ಎಲಿಮೆಂಟ್ಸ್
belongs to only A but not in B. ಹಾಗಾದ್ರೆ ಮೀನಿಂಗ್ ಏನು? ಎ ನಲ್ಲಿ ಮಾತ್ರ ಇರಬೇಕು, ಬಿ ನಲ್ಲಿ ಇರಬಾರ್ದು. ಆದ್ರೆ ಇದನ್ನ ಹೇಗೆ ರೆಪ್ರೆಸೆಂಟೇಷನ್ ಮಾಡಬೇಕು ರೂಲ್ ಮೆಥಡ್ ಅಲ್ಲಿ ನೋಡೋಣ. ಹಾಗಾದ್ರೆ ಸೊ ಹಾಗಾದ್ರೆ ಎ ಮೈನಸ್ ಬಿ ಅಂದ್ರೆ ರೂಲ್ ಮೆಥಡ್ ಅಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಯಾವ್ದ್ರಲ್ಲಿ ಮಾತ್ರ ಇರಬೇಕು? ಎ, ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಬಿ. ಹಾಗಾದ್ರೆ ಬಿ ಮೈನಸ್ ಎ ಹೇಗೆ ಬರೆಯೋಣ? ದಟ್ ಮೀನ್ಸ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಬಿ ಬಟ್ x does not belongs to A. This is the concept of union of two sets, intersection of two sets, difference of two sets. One more very important is there, symmetric difference ಅಂತ. ಏನು ಬರೆಯೋಣ ಹಾಗಾದ್ರೆ? symmetric difference ಏನು ಅಂತ ಹೇಳ್ತೀನಿ. So now symmetric difference. Symmetric difference. ಸೊ ಎರಡು ಸೆಟ್ ತಗೋಣ ಹಾಗಾದ್ರೆ ಸಿಮಿಟ್ರಿಕ್ ಡಿಫರೆನ್ಸ್ ಆಫ್ ಎ ಅಂಡ್ ಬಿ ಡಿನೋಟೆಡ್ ಬೈ, ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಸಿಮಿಟ್ರಿ ಡಿಫರೆನ್ಸ್ ಆಫ್ ಯಾವ್ಯಾವು? ಎ ಅಂಡ್ ಬಿ. ಎ ಬರಿಬೇಕು ಮಧ್ಯೆ ಡೆಲ್ಟಾ. ಹಾಗಾದ್ರೆ ಡೆಲ್ಟಾ ಬರ್ದಿದ್ದೀನಿ ಅಂದ್ರೆ ಸಿಮಿಟ್ರಿ ಡಿಫರೆನ್ಸ್, ಇದು ಬರ್ದಿದ್ದೀನಿ ಅಂದ್ರೆ ಯೂನಿಯನ್, ಇದು ಬರ್ದಿದ್ದೀನಿ ಅಂದ್ರೆ ಇಂಟರ್ಸೆಕ್ಷನ್, ಇದು ಬರ್ದಿದ್ದೀನಿ ಅಂದ್ರೆ ಡಿಫರೆನ್ಸ್, ಇದನ್ನ ಬರ್ದಿದ್ದೀನಿ ಅಂದ್ರೆ ಸಿಮಿಟ್ರಿಕ್ ಡಿಫರೆನ್ಸ್ ಅಂತ ಕರಿಬೇಕು. ಓಕೆ, ಗಾಟ್ ಮೈ ಪಾಯಿಂಟ್. ಸೊ ಸಿಮಿಟ್ರಿಕ್ ಡಿಫರೆನ್ಸ್ ಆಫ್ ಎ ಅಂಡ್ ಬಿ ಇಸ್ ಡಿನೋಟೆಡ್ ಬೈ ಎ ಡೆಲ್ಟಾ ಬಿ. ಸಿ ಡೆಲ್ಟಾ ಡಿ ಅಂದ್ರೆ ಏನು? ಸಿಮಿಟ್ರಿಕ್ ಡಿಫರೆನ್ಸ್ ಆಫ್ ಸಿ ಅಂಡ್ ಡಿ ಅಂತ. ಇಲ್ಲಿ ಎ ಡೆಲ್ಟಾ ಬಿ ಅಂದ್ರೆ ಸಿಮಿಟ್ರಿಕ್ ಡಿಫರೆನ್ಸ್ ಆಫ್ ಎ ಅಂಡ್ ಬಿ. ಸೊ therefore that is given by, ಹಾಗಾದ್ರೆ ಎ ಡೆಲ್ಟಾ ಬಿ ಹೇಗೆ ಸಿಗುತ್ತೆ ಗೊತ್ತಾಗಬೇಕಲ್ವಾ? ದಟ್ ಈಸ್ ಗಿವನ್ ಬೈ ಎ ಮೈನಸ್ ಬಿ ಕಂಡುಹಿಡಿದಿರ್ತೀರಾ, ಯೂನಿಯನ್ ಬಿ ಮೈನಸ್ ಎ. This is a formula. ಮಾಡ್ಕೋಬೋದಾ? ಸೊ ಸಿಮಿಟ್ರಿಕ್ ಡಿಫರೆನ್ಸ್ ಆಫ್ ಎ ಅಂಡ್ ಬಿ ಇಸ್ ಎ ಡೆಲ್ಟಾ ಬಿ which is given by a delta b is equal to a minus b union b minus a. ಹಾಗಾದ್ರೆ ಇಲ್ಲಿ a minus b ನು ಇದೆ, b minus a ನು ಇದೆ. a delta b ಅಂದ್ರೆ ಇವೆರಡರದು ಯೂನಿಯನ್ ಅಂತ. ಇವೆರಡರದು ಯೂನಿಯನ್ ಯಾವ ಬರ್ತವೆ? b, e, f, g. This is what. Got my point? Thank you.